ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ವಿದ್ಯಾರ್ಥಿಗಳು ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಯುವ ನಿಧಿನ ಒಂದು ಅಮೌಂಟ್ ಬಂದ್ಬಿಟ್ಟು ನಮ್ಗೆ ಇನ್ನ ಬಂದಿಲ್ಲ ಬ್ರೋ. ಇವಾಗೇನು ನೀವು 6K ಅಂತ ಹೇಳ್ತಿದ್ರೆ 6K ಕೂಡ ಬಂದಿಲ್ಲ, ನಮಗೆ 3K ಅಪ್ಡೇಟ್ ಮಾಡಿದ್ರಿ, 3K ಅಮೌಂಟ್ ಕೂಡ ಬಂದಿಲ್ಲ ಬ್ರೋ ಅಂತ ಹೇಳ್ಬಿಟ್ಟು ಕೇಳ್ತಿದ್ರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಅದಕ್ಕೊಂದು ಸೊಲ್ಯೂಷನ್ ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ ತುಂಬಾ ಜನ ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಯುವ ನಿಧಿನ ಒಂದು ಅಮೌಂಟ್ ಬರ್ತಿಲ್ಲ. ಆಕ್ಚುಲ್ ಆಗಿ ನೀವು ಏನು ಜಾನ್ವರಿ, ಫೆಬ್ರವರಿ, ಮಾರ್ಚ್ 3 months ಒಂದು ಸೆಲ್ಫ್ ಡಿಕ್ಲರೇಷನ್ ಮಾಡಿರ್ಬೇಕಾಗುತ್ತೆ. ಮೊದಲನೇದಾಗಿ ಲೇಟ್ ಮಾಡಿದ್ದೀರಾ ಅಂತ ಹೇಳೋದಾದ್ರೆ ಅಮೌಂಟನ್ನು ಕೂಡ 2ನೇ ಕಂತಲ್ಲಿ ನಿಮಗೆ ರಿಲೀಸ್ ಆಗುತ್ತೆ ಅಂತ ಹೇಳ್ಬೋದು. ಇವಾಗ ಮೊದಲನೇ ಕಂತಿನ ಅಮೌಂಟ್ ಬರ್ತಿದೆ, ಇನ್ನ ಬರ್ತಿದೆ ಅಮೌಂಟು. ಯಾರು ಕೂಡ ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ನನಗೆ ಅಮೌಂಟ್ ಬಂದಿಲ್ಲ ಅವತ್ತಿನ ದಿನನೇ ಬರಬೇಕು ಎಲ್ಲರಿಗೂ ಕೂಡ ಅಂತ ಏನೂ ಇಲ್ಲ, ಓಕೆನಾ. ಸೊ ಹಂಗಾಗಿ ಸ್ವಲ್ಪ ವೇಟ್ ಮಾಡಿ. ಇವಾಗ ತಾನೇ ಅಮೌಂಟ್ನ ರಿಲೀಸ್ ಮಾಡೋಕ್ಕೆ ಶುರು ಮಾಡಿದ್ದಾರೆ, ಅದು ಕೂಡ 6K ತನಕನೂ ಕೂಡ ಅಮೌಂಟ್ನ ರಿಲೀಸ್ ಮಾಡ್ತಿದ್ದಾರೆ. ಸೊ ಸ್ವಲ್ಪ ವೇಟ್ ಮಾಡಿ, ನಿಮಗೂ ಕೂಡ ಅಮೌಂಟ್ ಬರುತ್ತೆ. ನಿಮಗೆ ಬರೀ 3,000ನೇ ಬಂದಿದೆ, ಇನ್ನು 3,000 ಬಂದಿಲ್ಲ ಅಂದ್ರೂ ಕೂಡ ವೇಟ್ ಮಾಡಿ, ಇಲ್ಲ 6,000 ರೂಪಾಯಿನೂ ಬಂದಿಲ್ಲ ಅಂದ್ರೂ ಕೂಡ ವೇಟ್ ಮಾಡಬೇಕಾಗುತ್ತೆ. ಏನಕ್ಕೆ ನಿನ್ನೆ ಅಥವಾ ಮೊನ್ನೆಯಿಂದನೂ ರಿಲೀಸ್ ಮಾಡ್ತಿದ್ದಾರೆ, ಕೆಲವೊಬ್ರಿಗೆ ನಿನ್ನೆಯಿಂದ ರಿಲೀಸ್ ಮಾಡ್ತಿದ್ದಾರೆ. ಸೊ ಹಂಗಾಗಿನೇ ಮೊದಲನೇ ಕಂತಿನ ಅಮೌಂಟ್ ಬಂದಿದ ತಕ್ಷಣ ಪಟ್ಟನಾಗಿ ರಿಲೀಸ್ ಮಾಡ್ತಾರೆ. ಸೊ 2ನೇ ಕಂತಿನ ಅಮೌಂಟು ನೀವು ಲೇಟಾಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀರಾ ಅಂದ್ರೆ 2ನೇ ಕಂತಲ್ಲಿ ಅಮೌಂಟ್ ಅನ್ನುವಂಥದ್ದು ಬರುತ್ತೆ ಅಂತಲೇ ಹೇಳ್ಬೋದು. ಒಂದ್ ವೇಳೆ ಸೆಲ್ಫ್ ಡಿಕ್ಲರೇಷನ್ ಮಾಡಿರ್ಬೇಕಷ್ಟೇ, ಇನ್ನೇನು ಇಲ್ಲ. ಮಾಡಿದ್ದೀರಾ ಅಂದ್ರೆ ಈ ತಿಂಗಳೊಳಗೆ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಅಮೌಂಟ್ ರಿಸೀವ್ ಆಗುತ್ತೆ. ಮತ್ತೆ ಈ ತಿಂಗಳಲ್ಲ, ಈ ವಾರದೊಳಗೆ ರಿಸೀವ್ ಆಗುತ್ತೆ. ಸೊ ಇನ್ನೊಂದು 5 to 6 daysನಲ್ಲಿ ನಿಮಗೆ ರಿಸೀವ್ ಆಗುತ್ತೆ, ಇಲ್ಲಾಂದ್ರೆ ನೆಕ್ಸ್ಟ್ ವೀಕಲ್ಲಿ ರಿಸೀವ್ ಆಗುತ್ತೆ. ಓಕೆ, ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಾನು ಹೇಳುವಂಥದ್ದು ಏನಪ್ಪ ಅಂದ್ರೆ, ಸೆಲ್ಫ್ ಡಿಕ್ಲರೇಷನ್ ಆನ್ ಟೈಮ್ ಮಾಡಿ ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಇಷ್ಟೇ. ಇದು ಬಿಟ್ಟರೆ ಇನ್ನೇನು ಮಾಡುವಂಥ ಒಂದು ಅವಶ್ಯಕತೆ ಇಲ್ಲ. ಅಮೌಂಟ್ ಅನ್ನೋ ತಾನಾಗೆ ಬರುತ್ತೆ. ಇವಾಗ ನೀವು ಸದ್ಯಕ್ಕೆ ಏನು ಅಂದರೆ, ಈ ಮಂತ್ನ ಒಂದು ಸೆಲ್ಫ್ ಡಿಕ್ಲರೇಷನ್ ಓಪನ್ ಮಾಡಬೇಕಾಗುತ್ತೆ, ಆಧಾರ್ನ ಒಂದು ಲಿಂಕ್ ಮಾಡಿ, ಬಿಟ್ಟರೆ ಇನ್ನೇನು ಮಾಡಕ್ಕೆ ಹೋಗ್ಬಿಡಿ. ಆರಾಮಾಗಿ ಅಮೌಂಟ್ ನಿಮ್ಮ ಒಂದು ಖಾತೆಗೆ ಬರುತ್ತೆ. ಓಕೆನಾ. ಇವತ್ತು ಕೂಡ ಕೆಲವೊಬ್ಬರಿಗೆ ರಿಸೀವ್ ಮಾಡಿದ್ದಾರೆ, ಅದಕ್ಕೋಸ್ಕರ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಎದುರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅದೇನು ಒಂದ್ಸತಿ ರಿಲೀಸ್ ಮಾಡಿಬಿಟ್ಟು ಹಂಗೆ ಸ್ಟಾಪ್ ಮಾಡೋಕೆ ಹೋಗಲ್ಲ, ಓಕೆನಾ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಇದೇ ಥರನೇ ಯೂಸ್ಫುಲ್ ಕಂಟೆಂಟ್ಗೋಸ್ಕರ ತುಂಬ ಜನ ಕಮೆಂಟ್ ಮಾಡ್ತೀರಾ, ನಮಗೆ ಬಂದಿಲ್ಲ ಏನೋ ಹೇಳಿ ಅಂತ ಹೇಳಿ. ಸೊ ಹಂಗಾಗಿನೇ ಜೈ ಹಿಂದ್, ವಂದೇ ಮಾತರಂ.